ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಕ್ವಾಂಟ್ಸ್ದು ಸಿಲೆಬಸ್ ಮತ್ತು ಅದನ್ನು ಹೇಗೆ ಕವರ್ ಮಾಡೋದು ಆ್ಯಂಡ್ ಹೇಗೆ ಪ್ಲ್ಯಾನ್ ಮಾಡೋದು SBI POಗೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮೇಜರ್ ಕ್ವಶನ್ಸ್ ನನಗೆ ಕ್ವಾಂಟ್ಸ್ ಬಗ್ಗೆನೇ ಬಂದಿತ್ತು, ಬಟ್ ಆದರೆ ನಾನು ಮಾಡಿರಲಿಲ್ಲ. ಫಸ್ಟ್ ಇಂಗ್ಲೀಷಿಂದೇ ಮಾಡಿದ್ದೆ. ಈಗ ಕ್ವಾಂಟ್ಸ್ ಮಾಡೋ ಟೈಮ್ ಬಂದಿದೆ. ಸೊ ದಟ್ ನನಗೆ ಎಷ್ಟು ಗೊತ್ತು, ನಾನು ಹೇಗೆ ಪ್ರಿಪೇರ್ ಆಗ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಕ್ವಾಂಟ್ಸಲ್ಲಿ ತುಂಬ ಹೈ ಮಾರ್ಕ್ಸ್ ಸ್ಕೋರರ್ ಸ್ಟೂಡೆಂಟ್ ಅಲ್ಲ, ಬಟ್ ಆದರೆ ಹೇಗೆ ಸ್ಕೋರ್ ಮಾಡ್ಬೋದು, ಕಟ್ ಆಫ್ ಹೇಗೆ ಕ್ಲಿಯರ್ ಮಾಡೋದು, ಯಾರ್ಯಾರಿಗೆಲ್ಲ ಕ್ವಾಂಟ್ಸ್ ಕಷ್ಟ ಇದೆ ನಂತರ ಅವ್ರು ಹೇಗೆ ಕ್ವಾಂಟ್ಸ್ನ ಈಸಿ ಮಾಡ್ಕೋಬೋದು, ಕಟ್ ಆಫ್ ಕ್ಲಿಯರ್ ಮಾಡಿಕೊಂಡು ಹೇಗೆ ಮಿನಿಮಮ್ ಸ್ಕೋರ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಹೆಲ್ಪ್ ಆಗ್ಬೋದು, ಫುಲ್ಲು ನೋಡಿ. ಆ್ಯಂಡ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. SBI PO 2026 ಕ್ವಾಂಟ್ಸ್ ಮೀನ್ಸ್ ಅಂತ ಅಂದರೆ SBIಯಲ್ಲಿ ಕ್ವಾಂಟ್ಸ್ ಸ್ವಲ್ಪ ಟಫ್ ಇರುತ್ತೆ ಕಂಪೇರ್ಡ್ ಟು RRBs. SBI ಅಂತ ಮಾತ್ರ ಅಲ್ಲ, IBPSಲ್ಲೂ ಕೂಡ ಸ್ವಲ್ಪ ಟಫೇ ಇರುತ್ತೆ ಕ್ವಾಂಟ್ಸ್ ಲೆವೆಲ್ಲು, PO ಆ್ಯಂಡ್ ಕ್ಲರ್ಕ್ ಲೆವೆಲಲ್ಲಿ. ಆದರೆ IBPSಲ್ಲಿ ಸ್ವಲ್ಪ ಈಸಿ ಇರುತ್ತೆ ಕಂಪೇರ್ಡ್ ಟು SBI ಅಂತ ನನಗೆ ಫೀಲ್ ಆಗಿರೋದು, ನಾನು ಈ ಸರಿ ಎಕ್ಸಾಮ್ ಬರೆದಾಗ. ಆದರೆ ಕ್ವಾಂಟ್ಸ್ನ ಯಾವಾಗಲೂ 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸ್ಪೀಡ್ ಮ್ಯಾಥ್ಸ್, ಒಂದು DI, ಒಂದೊಂದು ಅರ್ಥಮೆಟಿಕ್ಸ್ ಅಂತ. ನಿಮ್ಮದು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಸ್ಪೀಡ್ ಮ್ಯಾಥ್ಸ್ ಮತ್ತು DI ಮೇಲೆ ಇರಲಿ. ಇನ್ ಕೇಸ್ ನೀವೇನಾದರೂ ಕ್ವಾಂಟ್ಸಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂತ ಇದ್ದರೆ, ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್ ಅದರಲ್ಲಿ ಮತ್ತು ರಾಂಗ್ ನಂಬರ್ ಸೀರೀಸ್ ಆ್ಯಂಡ್ ಅದಾದಮೇಲೆ ಕ್ವಾಡ್ರಾಟಿಕ್, ಇದನ್ನು ಫುಲ್ಲು ನೀವು ಮುಗಿಸ್ಕೋಬೇಕು. ಇದನ್ನು ವಿತಿನ್ Jan-Feb ಮುಗಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಜಾಸ್ತಿ ಮಾಡ್ಕೋಬೇಡಿ. ವಿತಿನ್ 1 ಮಂತಲ್ಲಿ ಟೂ ವೀಕ್ಸಲ್ಲೆಲ್ಲ ನೀವು ಇದನ್ನು ಫುಲ್ಲು ವೀಡಿಯೋಸ್ ನೋಡಿ, ಜೊತೆಗೆ ಇದ್ರನ್ನ ವರ್ಕೌಟ್ ಮಾಡಿ ಸ್ವಲ್ಪ ಸ್ಪೀಡ್ ಮಾಡ್ಕೋಬೇಕು. ಆವಾಗಲೇ ನಿಮ್ಮದು ಕ್ವಾಂಟ್ಸಲ್ಲಿ ಮಾರ್ಕ್ಸ್ ಜಾಸ್ತಿ ಆಗೋದು. ನೆಕ್ಸ್ಟ್ ಸೆಕೆಂಡ್ ಸೆಷನ್ ಮೇಲೆ ನೀವು ನೆಕ್ಸ್ಟ್ ಹೋಗ್ಬೇಕಾರೋದು DIಗೆ. ಫುಲ್ಲು ಡಾಟಾ ಇಂಟರ್ಪ್ರಿಟೇಷನ್ ಎಷ್ಟಿದೆ ಅದನ್ನು ಎಲ್ಲ ಫುಲ್ಲು ಮುಗಿಸ್ಕೊಳ್ಳಿ. ಆಲ್ಮೋಸ್ಟ್ ಲಾಂಗ್ ಕ್ಲಾಸಸ್ ಅಂತ ಅಂದರೆ ಇದೇ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಅದಾದಮೇಲೆ ಅರ್ಥಮೆಟಿಕ್ ಚಾಪ್ಟರ್ಸ್. ಅರ್ಥಮೆಟಿಕಲ್ಲಿ ಬೇಸಿಕ್ನ ಮುಗಿಸ್ಕೊಳ್ಳೋ ಕಡೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿ. ಲೈಕ್ ಪರ್ಸಂಟೇಜ್, ಆ್ಯಾವ್ರೇಜ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಇವಿಷ್ಟು ತರೋ ಆದರೆ ನಿಮಗೆ DI ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಫಸ್ಟ್ ಈ 4 ಚಾಪ್ಟರ್ಸ್ನ ಮುಗಿಸ್ಕೊಳ್ಳಿ. ಅದಾದಮೇಲೆ ಈ 3 ಚಾಪ್ಟರ್ಸ್, ಅದಾದಮೇಲೆ ಡೈರೆಕ್ಟ್ DIಗೆ ಹೋಗಿ. ಆ್ಯಂಡ್ ಇದನ್ನು ಮೇಜರ್ ಸಿಲೆಬಸ್ಸು ಆಫ್ ಕ್ವಾಂಟ್ಸ್ ಆಗಿರುತ್ತೆ. ಅದು ನೆಕ್ಸ್ಟ್ ಏನು ಬರುತ್ತೆ ಅದೆಲ್ಲ ಫುಲ್ಲು ಅರ್ಥಮೆಟಿಕ್ ಚಾಪ್ಟರ್ಸ್ ಆಗಿರುತ್ತೆ. ಇನ್ ಕೇಸ್ ನೀವೇನಾರ ಕ್ವಾಂಟ್ಸಲ್ಲಿ ಲೋ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಈ ಥರನೇ ಫಾಲೋ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಅದಾದಮೇಲೆ ಮಿನಿಮಮ್ 15 to 20 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ನೀವು ಇಷ್ಟೇ ಟಾಪಿಕ್ಸಿಂದನೇ ಮಿನಿಮಮ್ 15 to 20 ಮಾರ್ಕ್ಸ್ ಬಂದುಬಿಡುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಜಾನಲ್ಲಿ ಈಗ ಯಾರ್ಯಾರ SBI POಗೆ ಸ್ಟಾರ್ಟಿಂಗಲ್ಲಿ ರೆಡಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಅವರು ಹೇಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಹೇಳಿದ್ದೀನಿ. ಫಸ್ಟ್ Jan ಆ್ಯಂಡ್ Febಲ್ಲಿ ನಿಮ್ಮದು ಬೇಸಿಕ್ ಮೇನ್ ಐಡಿಯಾ ಏನಿರಬೇಕು ಅಂತಂದರೆ ಒಂದು ಸ್ಪೀಡ್ ಮ್ಯಾಥ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಲೆಸನ್ಸ್ನ ನೋಡಿ. ಆ್ಯಂಡ್ ನೆಕ್ಸ್ಟ್ DIನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಏಪ್ರಿಲ್ ಮಾರ್ಚಲ್ಲಿ DI ಮತ್ತು ಅರ್ಥಮೆಟಿಕ್ ಕಾನ್ಸೆಪ್ಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಬೇಸಿಕ್ ನಾನು ಇದು 4 ಹೇಳಿದ್ನಲ್ಲ, ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ DIಗೆ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಮೇ ಆ್ಯಂಡ್ ಜೂನ್ ಮೇಜರ್ ಪ್ರಾಕ್ಟೀಸ್ ಜಾಸ್ತಿ ಮಾಡೋದ್ರಲ್ಲಿ ಇರಬೇಕು. ಮತ್ತು ಅದ್ರ ಜೊತೆಗೆ ಅರ್ಥಮೆಟಿಕ್ ಟಾಪಿಕ್ಸ್ನ ನೆಕ್ಸ್ಟ್ ಯಾವ್ದಾವ್ದಿದ್ದಾವೆ ಅದನ್ನು ಕವರ್ ಮಾಡ್ಕೊಳ್ಳೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ನೀವು ಇಷ್ಟು ನಾನು ಹೇಳಿರೋ ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಇಲ್ಲೇ 15+ ಮಾರ್ಕ್ಸ್ ಬಂದುಬಿಡುತ್ತೆ. ನೆಕ್ಸ್ಟ್ ನೀವು ಅರ್ಥಮೆಟಿಕ್ ಟಾಪಿಕ್ಸ್ನ ಕವರ್ ಮಾಡ್ಕೊಳ್ಳೋಕೆ ಹೋದಾಗ ನಿಮಗೆ ಸ್ಟ್ರೆಸ್ ಅನಿಸಲ್ಲ. ಇಲ್ಲ ಡೈರೆಕ್ಟ್ ನೀವು ಅರ್ಥಮೆಟಿಕ್ ಟಾಪಿಕ್ಸ್ಗೆ ಕವರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತಂದರೆ ಆವಾಗಲೇ ನಿಮಗೆ ಸ್ಟ್ರೆಸ್ ಆಗೋದು, ಕ್ವಾಂಟ್ಸ್ ನನಗೆ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಜನದ್ದು ಕ್ವಾಂಟ್ಸ್ದು ಕಟ್ ಆಫ್ ಕೂಡ ಕ್ಲಿಯರ್ ಆಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಹೇಳ್ತಾ ಇರೋದು ನಾನು ಈ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೇನ್ಸ್ ಕಾನ್ಸೆಪ್ಟ್ನೂ ಕೂಡ ಅಲ್ಲೇ ಆ್ಯಡ್ ಆನ್ ಮಾಡ್ಕೊಂಬಿಡಿ. ಈಗ ನೆಕ್ಸ್ಟ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಮೋರ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು ಅಂತಂದರೆ ನೀವು ಸಿಂಪ್ಲಿಫಿಕೇಷನ್ ಚಾಪ್ಟರ್ ನೋಡಿದ ಮೇಲೆ ಇದು ಆಲ್ಮೋಸ್ಟ್ 3 hours ಇರುತ್ತೆ ಅಂತ ಅಂದ್ಕೊಳ್ಳಿ. 1 ಅವರಿಂದ ಆಗೋ ಅಷ್ಟು ಮಾತ್ರ ಮೇನ್ಸ್ ಇರುತ್ತೆ, ಅದರಲ್ಲೇ ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಹಾಗಾಗಿ ನಿಮ್ಮದು ಯಾವಾಗ ಇದು ಬೇಸಿಕ್ ಕ್ಲಿಯರ್ ಆಗುತ್ತಲ್ಲ ಆವಾಗಲೇ ನೀವು ಅಗೈನ್ ಅಲ್ಲೇ ಮೇನ್ಸಿಗೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ. ಡಿಲೇ ಮಾಡ್ಕೋಬೇಡಿ. ಯಾಕಂತ ಅಂದರೆ ಕ್ವಾಂಟ್ಸಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಬೇಕು ಅಂತ ಅಂದರೆ ಮೇನ್ಸ್ ವೀಡಿಯೋಸ್ನ ಅಟೆಂಡ್ ಮಾಡಿದಾಗಲೇ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಿದೆ, ನಂದು ಇನ್ನೂ ಚೆನ್ನಾಗಿ ಅಂತ ಅನಿಸುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ನಿಮಗೆ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗುತ್ತೆ. ಇದು ನಂದು ಐಡಿಯಾ. ಇನ್ನು ನೀವು ಸಿಲೆಬಸ್ ಎಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ
ನಾನು 3 ಚಾನಲ್‌ನ ಸಜೆಸ್ಟ್ ಮಾಡ್ತೀನಿ. ಒಂದು ಕೌಶಿಕ್ ಸರ್. ಫಸ್ಟ್‌ಗೆ ಹೇಳೋದಾದ್ರೆ ಕೌಶಿಕ್ ಸರ್. ಇವ್ರದ್ದು ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟಲ್ಲಿ ಎಲ್ಲ ಅವೈಲಬಲ್ ಇದೆ. ಇದನ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅಥವಾ ನೆಕ್ಸ್ಟು ಹರ್ಷಲ್ ಸರ್. ಇವ್ರದ್ದು ಕೂಡ ಲರ್ನಿಂಗ್ ಕ್ಯಾಪ್ಸೂಲ್ ಅಂತ ಚಾನಲ್ ಇದೆ. ಇಲ್ಲ ಹರ್ಷಲ್ ಅಗರ್ವಾಲ್ ಅಂತ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ. ಇವ್ರದ್ದು ಕೆರಿಯರ್ ಡಿಫೈನರ್ ಅಂತ ಚಾನಲ್ ಇದೆ. ವೈ-ಟಿ ಚಾನಲ್. ನಾನು ಫ್ರೀ ಸೋರ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಅಲ್ಲಿ ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಸಿಕ್ಬಿಡುತ್ತೆ. ಇಲ್ಲ ಹರ್ಷ ಸರ್ ಇದ್ದಾರೆ, ಅವ್ರದ್ದು ವೈ-ಟಿ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದ್ದಾವೆ, ಅಲ್ಲೂ ಕೂಡ ಸಿಗುತ್ತೆ. ಇಲ್ಲ ಅಂತ ಅಂದರೆ ಆಶೀಶ್ ಅರೋರಾ ಸರ್ ಅಂತ ಇದ್ದಾರೆ, ಅವರಲ್ಲೂ ಕೂಡ ನೀವು ಮಾರ್ನಿಂಗ್ ವೈ-ಟಿ ಚಾನಲ್ ಅಥವಾ ಅವ್ರದ್ದು ಪ್ಲೇ ಲಿಸ್ಟಲ್ಲಿ ಎಲ್ಲ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಲಾಂಗ್ ಟರ್ಮ್ ಏನಾದರೂ ಬ್ಯಾಂಕಿಂಗಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದರೆ ನಾನು ಸಜೆಸ್ಟ್ ಮಾಡೋದು ಪೇಯ್ಡ್ ಕ್ಲಾಸ್. ನಾನು ಬರೀ ಕ್ವಾಂಟ್ಸಿಗೆ ಅಷ್ಟೇ ಪೇಯ್ಡ್ ಕ್ಲಾಸ್ನ ಸಜೆಸ್ಟ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲ ಸ್ಟ್ರಾಟಜಿಗಳಲ್ಲೂ ಹೇಳಿದ್ದೀನಿ, ಯಾವುದಕ್ಕೆ ಪೇಯ್ಡ್ ಕ್ಲಾಸ್ ಅವಶ್ಯಕತೆ ಇದೆ, ಯಾವುದಕ್ಕೆ ಇಲ್ಲ ಅಂತ ಡೈರೆಕ್ಟಾಗೇ ಹೇಳಿದ್ದೀನಿ. ಹಾಗೆ ಏನಾದರೂ ನಂತರ ವೀಕ್ ಇದ್ದರೆ ಕ್ವಾಂಟ್ಸಲ್ಲಿ ನೀವು ಪೇಯ್ಡ್ ಕ್ಲಾಸ್ ತೊಗೊಳ್ಳೋದು ಬೆಸ್ಟ್. ಯಾಕೆ ಅಂತ ಅಂದರೆ ಕೌಶಿಕ್ ಸರ್ ಈಗ ಆಲ್ಮೋಸ್ಟ್ 3 ಇಯರ್ಸ್ ಹಿಂದೆ ಮಾಡಿರೋ ಪ್ಲೇ ಲಿಸ್ಟ್ ಅದು. ಆ್ಯಂಡ್ ಮೋಸ್ಟ್ ಆಫ್ ದಮ್ ಅದನ್ನೇ ಫಾಲೋ ಮಾಡ್ತಾರೆ ಮಿಲಿಯನ್ ಗಟ್ಟಲೆ. ನೀವು ಅದನ್ನು ನೋಡಿ ಅದಾದಮೇಲೆ ನಿಮಗೆ ಕ್ವಾಂಟ್ಸಿಗೆ ತೊಗೋಬೇಕು ಅನ್ಸಿದ್ರೆ ತೊಗೊಳ್ಳಿ. ಬಟ್ ಆದರೆ ನೀವು ಯಾವಾಗ ಪರ್ಚೇಸ್ ಮಾಡ್ತೀರಲ್ಲ ಆವಾಗ ನಿಮಗೆ ಲಾಟ್ ಆಫ್ ರಿಸೋರ್ಸಸ್ ಇರುತ್ತೆ, ಜೊತೆಗೆ ನಿಮಗೆ ಮೇನ್ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇವ್ರುಗಳು ಕೂಡ ಹೊಸ ಮೆಥಡ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಹಾಗಾಗಿ ನಾನು ಕ್ವಾಂಟ್ಸ್ ಒಂದಕ್ಕೆ ಪೇಯ್ಡ್ ಕ್ಲಾಸ್ನ ಸಜೆಸ್ಟ್ ಮಾಡ್ತೀನಿ. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಮಾರ್ಕ್ಸ್. ಎಲ್ಲಿಂದ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರೆ ಮಾರ್ಕ್ಸ್ ಇದೆ, ಅಥವಾ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋರು ಅಡ್ಡಾಯಿಂದ ಬುಕ್ ತೊಗೋಬೋದು. ಇಲ್ಲ ಅಂತ ಅಂದರೆ ಆಶೀಶ್ ಸರ್ದು ಕೂಡ ಬುಕ್ ಇದೆ, ಅವ್ರದ್ದು ಕೂಡ ಚೆನ್ನಾಗಿದೆ, ಅದನ್ನು ಕೂಡ ರೆಫರ್ ಮಾಡ್ಕೋಬೋದು. ಮಾರ್ಕ್ಸ್ ಅಂತ ಅಂದರೆ ನಾನು ಫಸ್ಟ್ SBIಗೆ ಅಂತಲೇ ಪ್ರಿಫರ್ ಮಾಡೋದು. ಗೈಡ್ಲಿಯಲ್ಲಿ ಸೊ ರಿಲೇಟಿವ್ ಆಗಿರುತ್ತೆ, SBIಗೆ ಅದೇ ಲೆವೆಲಲ್ಲಿ ಇರುತ್ತೆ. ಬೇರೆದಕ್ಕೆಲ್ಲ ಅಂತ ಅಂದರೆ RRB ಎಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ ಆಲಿ ಬೋರ್ಡ್ಗೆ ಹೋದರೆ ನಡೆಯುತ್ತೆ. ಓಕೆನಾ. ನೆಕ್ಸ್ಟು PDF ಸೋರ್ಸಸ್ಸು ನನ್ನ ಚಾನಲಲ್ಲಿದೆ ಫ್ರೀ. ನೀವೇನಾದರೂ ಯೂಟ್ಯೂಬ್ ಚಾನಲಿಂದ ಲೈಕ್ ನೀವು ಏನಾದರೂ ಕಲಿಯೋದಾದರೆ ಆ ಎಲ್ಲ ಪೇಯ್ಡ್ ಆ್ಯಂಡ್ ನಾನ್ ಪೇಯ್ಡ್ ಟೆಲಿಗ್ರಾಮ್ ಚಾನಲಲ್ಲಿ ನಾನು PDFs ಆಲ್ರೆಡಿ ಅಪ್ಲೋಡ್ ಮಾಡಿ ಸೆಕ್ಷನ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಹೋದರೆ ನಿಮಗೆ ಆಲ್ಮೋಸ್ಟ್ ತುಂಬ PDF ಸಿಗ್ತವೆ, ಅದೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹೇಗೆ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಕ್ವಾಂಟ್ಸಲ್ಲಿ ಅಂತ ಅಂದರೆ ಮಾರ್ನಿಂಗ್ 1 ಅವರ್ ಅಡ್ಡಾ ಚಾನಲಲ್ಲಿ ವೈರಲ್ ಮ್ಯಾಥ್ಸ್ ಅಂತ ಬರುತ್ತೆ. ಅದನ್ನು ನೋಡೋದು ಲೈಕ್ ನಾನು ತುಂಬ ದಿನದಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾರೂ ಹೇಳೋದೇ ಇಲ್ಲ. ಇದನ್ನು ನೋಡಿ ಆಯಿತಾ. ಅಡ್ಡಾ ಚಾನಲಲ್ಲಿ ವೈರಲ್ ಮ್ಯಾಥ್ಸ್ ಅಂತ ಬರುತ್ತೆ. ನವನೀತ್ ಸರ್ ಅವ್ರ ಹೆಸರು. ಅವರು ಬೇಸಿಕ್ಸ್ ಈ ಥರ ಏನದು ಕ್ಯಾಲ್ಕುಲೇಷನ್ ಸ್ಪೀಡ್ನ ಹೇಗೆ ರೈಸ್ ಮಾಡ್ಕೊಳ್ಳೋದು ಇದನ್ನು ಚೆನ್ನಾಗಿ ಮಾಡ್ತಾರೆ. ಮಾರ್ನಿಂಗ್ 6 AM ಬರುತ್ತೆ. ನಿಮಗೆ ಯಾವಾಗ ಆಗುತ್ತೋ ಆವಾಗ ನೋಡಿ. ಓಕೆನಾ. ಆದರೆ ಅದನ್ನು ನೋಡಿ ಸ್ವಲ್ಪ ದಿನ, ಸೊ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಹೇಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಚೆನ್ನಾಗಾಗಬೇಕು. ಇಲ್ಲಾಂತಂದರೆ ನೀವು ಬೇಸಿಕ್ ಮೆಥಡಲ್ಲೇ ಮಾಡ್ತಾ ಇರ್ತೀರ, ಅದು ವರ್ಕ್ ಆಗೋಲ್ಲ. ಅದಕ್ಕೋಸ್ಕರನೇ ನಾನು ಇವ್ರದ್ದು ಸಜೆಸ್ಟ್ ಮಾಡ್ತಿರೋದು. ನಂದು ಸ್ಪೀಡ್ ಇನ್ಕ್ರೀಸ್ ಆಗಿದ್ದು ಇವ್ರದ್ದು ಕ್ಲಾಸಸ್ನ ಅಟೆಂಡ್ ಮಾಡಿದ್ಮೇಲೆ. ನಾನು ಈಗಲೂ ಕೂಡ ಇವ್ರದ್ದು ಕ್ಲಾಸಸ್ ಅವಾಗವಾಗ ಅಟೆಂಡ್ ಮಾಡ್ತಾ ಇರ್ತೀನಿ. ಸೊ ದಟ್ ತುಂಬ ಅಲ್ಲೇ ಕಲೀಲಿಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾವಾಗಲೂ ರಿಪೀಟ್ ಆಗ್ತಾ ಇರಬೇಕು ನಾವು ಮಾಡೋ ಪ್ರಾಕ್ಟೀಸ್, ಅವಾಗ ಮಾತ್ರ ನಮಗೆ ರಿಟೈನ್ ಆಗೋಕ್ಕೆ ಸಾಧ್ಯ. 1 ಮಂತ್ ನಿಮಗೆ ಸ್ಪೀಡ್ ಬರೋಲ್ಲ, 2 ಮಂತ್ ನಿಮಗೆ ಸ್ಪೀಡ್ ಬರೋಲ್ಲ, 3rd ಮಂತಿಂದ ನಿಮಗೆ ಬಂದೇ ಬರುತ್ತೆ. ಸೊ ನೀವು ವರಿ ಮಾಡ್ಕೋಬೇಡಿ ನನಗೆ ಸ್ಪೀಡ್ ಬರ್ತಿಲ್ಲ ಅಂತ. ನಿಮ್ದು ಯಾವಾಗಲೂ 100% ಅಕ್ಯುರಸಿ ಮೇಲೆ ಗಮನ ಇರಲಿ ಸ್ಪೀಡ್ಗಿಂತ. ನಾನು ಇದನ್ನೇ ಫಾಲೋ ಮಾಡೋದು. ನನಗೆ ಸ್ಪೀಡ್ ನಾನು ಲೈಕ್ ಎಲ್ಲ ನಂದು ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಿರೋದು ಮಾರ್ಜಿನಲ್ಗಿಂತ ಒಂದು 10 ಮಾರ್ಕ್ಸ್ ಮೇಲೆ ಕ್ಲಿಯರ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ನಾನು ಜಾಸ್ತಿ ಲೈಕ್ 90% ಇದೆಲ್ಲ ಹೋಗಲ್ಲ. ಓಕೆ, ನಾನು ಬಿಗಿನರ್ ಆಗಿರೋದ್ರಿಂದ ಒಂದು. ಇನ್ನೊಂದು, ನಾನು ಯಾವಾಗಲೂ ಅಕ್ಯುರಸಿ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ್ಯಂಡ್ ನನಗೆ ಅದೇ ಒಳ್ಳೆಯದು ಅಂತ ಅನಿಸುತ್ತೆ. ನಿಮ್ಗೆ ಹೆಂಗೆ ಬರುತ್ತೆ ಹಾಗೆ ಸ್ಪೀಡ್ ಬಂದೇ ಬರುತ್ತೆ. ಯಾವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರುತ್ತೆ ಸ್ಪೀಡ್ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟು ಫಸ್ಟ್ ನೀವು ಮಾಡಬೇಕಾಗಿರೋ ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಬುಕ್ಕಲ್ಲಿ ಫಸ್ಟ್ ಬುಕ್ಕಲ್ಲಿ ಪೇಜಸ್ಸಲ್ಲಿ ಟೇಬಲ್ಸ್ 30 ತನಕ, ಸ್ಕ್ವೇರ್ 50 ತನಕ, ಕ್ಯೂಬ್ 20 ತನಕ, ಫ್ರ್ಯಾಕ್ಷನ್ಸು ಇದನ್ನು ಕಲೀಲೇಬೇಕು. ಬೇಸಿಕ್ ಯಾರೇ ವಿಡಿಯೋ ಮಾಡಿದ್ರು ಇದನ್ನು ಹೇಳೇ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇದರ ಇಂಪಾರ್ಟೆನ್ಸು. ಇದನ್ನು ಕಲೀಲಿಲ್ಲ ಅಂತ ಅಂದರೆ ನಿಮಗೆ ಲೈಕ್ ಏನೂ ಫಾಸ್ಟಾಗಿ ಮಾಡೋಕ್ಕೆ ಬರಲ್ಲ. ಸೊ ಇದನ್ನು ನಿಮಗೆ ಶಾರ್ಟ್ಕಟ್ ಮೆಥಡೇ ಇಲ್ಲ, ಇದಿಷ್ಟು ಕಲೀಲೇಬೇಕು ನೀವು. ಡೈಲಿ ಆಲ್ಮೋಸ್ಟ್ 30 to 20 ಮಿನಿಟ್ಸ್, 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಇದಿಷ್ಟು ಕೊಟ್ಟು ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ 1 ಅವರ್ ಎಲ್ಲ ಆಗುತ್ತೆ. ಇದು ನನಗೆ ಗೊತ್ತಿದೆ. ನಾನು ಟೇಬಲ್ಸಲ್ಲಿ ಅಷ್ಟಕ್ಕೊಂದು ಇದಿರಲಿಲ್ಲ, 1 to 9 ಅಷ್ಟೇ ಬರ್ತಿದ್ದಿದ್ದು. ಈಗ ಆಲ್ಮೋಸ್ಟ್ 30 ತನಕನೂ ನನಗೆ ಟೇಬಲ್ಸ್ ಬರುತ್ತೆ. ದಿನ ಬರಿತೀನಿ ನಾನು ಕ್ವಾಂಟ್ಸಲ್ಲಿ ನನಗೆ ಸ್ವಲ್ಪ ವೀಕ್ ಇದ್ದೀನಿ ಅಂತ ಗೊತ್ತು, ಹಾಗಾಗಿ ನಾನು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ಸ್ಕ್ವೇರು ಕೂಡ 50 ತನಕನೂ ಬರುತ್ತೆ,
ಈಗ ಕ್ಯೂಬ್ ಕೂಡ ಬರುತ್ತೆ ಆ್ಯಂಡ್ ಪರ್ಸೆಂಟೇಜ್ ಫ್ರ್ಯಾಕ್ಷನ್ಸ್ ಕೂಡ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಇದೆ, ಇದನ್ನು ನೋಡ್ಕೊಳ್ಳಿ, ಇದನ್ನು ಫುಲ್ ಕಲ್ತ್ಕೊಳ್ಳಿ. ಇದನ್ನು ಫುಲ್ ಕಲ್ತ್ಕೊಂಡ್ಮೇಲೆ ನೀವು ಸಿಂಪ್ಲಿಫಿಕೇಷನ್ಗೆ ಸ್ಟಾರ್ಟಿಂಗ್ ಸಿಲೆಬಸ್ಗೆ ಹೋಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಡೈಲಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಟ್ರಿಕ್ ಅಂತ ಅಂದರೆ, ಇನ್ನೊಂದು 1 ಅವರ್ ನೀವು ಯಾವುದ್ರ ಮೇಲೆ ಸ್ಪೆಂಡ್ ಮಾಡಬೇಕು ಅಂದರೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್. ಯಾಕಂತಂದರೆ ನಮ್ಮದು ಮಾರ್ಕ್ಸ್ ಬರೋದೇ ಇಲ್ಲಿಂದ. ನೀವು ಮಾರ್ಕ್ಸಲ್ಲೆಲ್ಲ ಬೇಕಾದ್ರೆ ಒಂದ್ಸರಿ ಮಾರ್ಕ್ಸ್ ಕೊಟ್ಟು ನೋಡಿ. ಲೈಕ್ ಆಲ್ಮೋಸ್ಟ್ 20 ಬಂದರೂ ನೀವು ಆರಾಮಾಗೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಯಾವಾಗಲೂ ಟಾರ್ಗೆಟ್ ಹಂಗೆ ಇಟ್ಕೊಳ್ಳಿ. ನಿಮ್ಮದು ಡಿಫಿಕಲ್ಟ್ ಸಬ್ಜೆಕ್ಟನ್ನು ಎಷ್ಟು ಸ್ಟ್ರೆಂತ್ ಮಾಡೋಕ್ಕಾಗುತ್ತೆ ಮಾಡಿ. ಅದನ್ನು ಮೀರಿ ಲಿಮಿಟ್ ಮೀರಿ ಮಾಡ್ತೀನಿ ಅಂತ ಅಂದರೆ ಅದು ಫುಲಿಶ್ನೆಸ್ ಆಗುತ್ತೆ. ಓಕೆನಾ, ನಂದು ಹಾಗೆ ಆಗೋದು. ಸೊ ನಾನು ಯಾವಾಗ್ಲೂ ಅನ್ಕೋತೀನಿ 20, ಲೈಕ್ ಪಿ ಓದಲ್ಲೆಲ್ಲ ಆಲ್ಮೋಸ್ಟ್ 20 ಟಾರ್ಗೆಟ್ ಇಟ್ಕೊಂಡು ಹೋಗಿರ್ತೀನಿ. ಕ್ಲರ್ಕಲ್ಲೆಲ್ಲ ನಾನು 30 ಹತ್ತತ್ರ ಟಾರ್ಗೆಟ್ ಇಟ್ಕೊಂಡು ಹೋಗಿರ್ತೀನಿ. ಅದು ಅಷ್ಟು ಮಾರ್ಕ್ಸ್ನು ನನಗೆ ಆಲ್ಮೋಸ್ಟ್ ಇಷ್ಟರಲ್ಲೇ ಬರುತ್ತೆ. ಓಕೆನಾ, ಕ್ಲರ್ಕಲ್ಲಿ ಅರ್ಥಮೆಟಿಕ್ಕು ತುಂಬ ಈಸಿ ಇರುತ್ತೆ, ಅದಕ್ಕೆ ನಾನು 30 ಟಾರ್ಗೆಟ್ ಇಟ್ಕೊಂಡು ಹೋಗಿರ್ತೀನಿ. ಪಿ ಓಲೆಲ್ಲ ನಾನು 20 ಟಾರ್ಗೆಟ್ ಹೆಂಗೆ ಇಟ್ಕೋತೀನಿ ಅಂತ ಅಂದರೆ, ಸಿಂಪ್ಲಿಫಿಕೇಷನ್ನ 5 ಮಾಡ್ತೀನಿ. ಅದರ ಸಿಂಪ್ಲಿಫಿಕೇಷನ್ ಅಥವಾ ಅಪ್ರಾಕ್ಸಿಮೇಷನ್ ಕೊಟ್ಟಿರ್ತಾರೆ. ಇನ್ ಕೇಸ್ SBI POದಲ್ಲಿ ಒಂದೊಂದು ಸರಿ ಕೊಡಲ್ಲ, ಬಟ್ ಆದರೆ IBPSಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಅದರಲ್ಲಿ 5 ಮಾರ್ಕ್ಸ್ ಮಾಡ್ಕೊಳ್ಳೋದು ನೋಡ್ತೀನಿ. ನಂಬರ್ ಸೀರೀಸ್ ಅಥವಾ ಕ್ವಾಡ್ರಾಟಿಕ್ ಕೊಟ್ಟಿರ್ತಾರೆ, ಅದರಲ್ಲಿ 5 ಮಾರ್ಕ್ಸ್ ಮಾಡ್ಕೊಳ್ಳೋದು ನೋಡ್ಕೋತೀನಿ. ಇವೆರಡರಲ್ಲಿ ಡಿಪೆಂಡ್ಸ್, ಯಾವುದ್ರಲ್ಲಾದರೂ ಒಂದರಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಒಂದೊಂದ್ಸರಿ ಬೋನಸ್ ಆಗಿ 2ರಿಂದನೂ ಬಂದುಬಿಟ್ಟಿರುತ್ತೆ. ಆ್ಯಂಡ್ DIನ ಕಂಪಲ್ಸರಿಯಾಗಿ 2 ಕೊಟ್ಟಿರ್ತಾರೆ. ನಾನು SBI POದಲ್ಲಿ ನೋಡಿದ್ದೀನಿ, 2 DI ಬಂದಿರುತ್ತೆ. ಆ್ಯಂಡ್ 2 ಪ್ರಿಲಿಮ್ಸ್ ಲೆವೆಲ್ ಆಗಿದ್ರೆ ಡ್ಯೂರಬಲ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲೇ ಬಂದುಬಿಡ್ತು 5, 5, 10 ಪ್ಲಸ್ 5, 15 ಇಲ್ಲೇ ಆಗಿಬಿಡ್ತು. ಪ್ಲಸ್ ಇನ್ನೊಂದು DI ಮಾಡಿದ್ರೆ 5 ಮಾರ್ಕ್ಸ್ ಬಂದೇ ಬಿಡುತ್ತೆ. ಸೊ ಹೀಗೆ ನಾನು ಯಾವಾಗಲೂ ಬೇಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಆ್ಯಂಡ್ ಬೇಸಿಕ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವೇನು ಮಾಡಿ ಅಂತಂದರೆ, ಫಸ್ಟು ನಾನು ಹೇಳ್ದಂಗೆ ಟೇಬಲ್ಸ್ನ ಕಲ್ತ್ಕೊಳ್ಳಿ. ಅದಾದಮೇಲೆ ನೀವು ಸಿಂಪ್ಲಿಫಿಕೇಷನ್ನ ಕಲ್ತ್ಕೊಳ್ಳಿ. ಅದಾದಮೇಲೆ ನೀವು DI ಪಾರ್ಟಿಗೆ ಹೋಗಿ DIನ ಕಲ್ತ್ಕೊಂಡು ಆದಮೇಲೆ DI ಕಲಿಯೋಕ್ಕಿಂತ ಮುಂಚೆ ಇವು 3 ಬೇಸಿಕ್ ಆಗಿರೋ 3 ನಿಮಗೆ ಅರ್ಥಮೆಟಿಕ್ ಚಾಪ್ಟರ್ಸ್ ಬೇಕೇ ಬೇಕು DI ಕಲಿಯೋಕ್ಕೆ. ಸೊ ಅದಾದಮೇಲೆ DI ಕಲ್ತ್ಕೊಳ್ಳಿ. ಇದಿಷ್ಟು ಮಾಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಮಾರ್ಕ್ಸ್ ಬಂದುಬಿಡುತ್ತೆ. ಅದಾದಮೇಲೆ ಅರ್ಥಮೆಟಿಕ್ ಕಾನ್ಸೆಪ್ಟಲ್ಲಿ ನನಗೆ ಒಬ್ಬೊಬ್ಬರಿಗೆ ಒಂದೊಂದು ಲೆಸನ್ ಈಸಿ ಅನಿಸುತ್ತೆ. ನನಗೆ ಫಾರ್ ಎಕ್ಸಾಂಪಲ್ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನು ತುಂಬ ಈಸಿ ಅನಿಸುತ್ತೆ ಕಂಪೇರ್ಡ್ ಟು ಬೇರೆ ಅರ್ಥಮೆಟಿಕ್ ಟಾಪಿಕ್ಸಿಂತ. ಆ್ಯಂಡ್ ಬೋರ್ಡ್ಸ್ ತುಂಬ ಈಸಿ ಅನಿಸುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಟಾಪಿಕ್ಸ್ ಇದ್ದಾವೆ, ಲೈಕ್ ಸ್ಪೀಡ್ ಇದೆ. ಆದರೆ ನನಗೆ ಸ್ವಲ್ಪ ಸ್ಪೀಡಿಂದ ಅಷ್ಟು ಈಸಿ ಅನಿಸಲ್ಲ. ಬಟ್ ಆದರೆ ಕೆಲವೊಂದು ಟಾಪಿಕ್ಸ್ ಇದ್ದಾವೆ ಆಯಿತಾ, ಅದನ್ನು ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು ಆ್ಯಂಡ್ ಆರಾಮಾಗಿ ಓದ್ಬೋದು. ಹೀಗೆ SBI POದು ಇಷ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಇನ್ನೇನಾದರೂ ಡೌಟ್ಸ್ ಇದೆ ನನಗೆ ಮೆಸೇಜ್ ಹಾಕಿ, ಇಲ್ಲ ಕಮೆಂಟಲ್ಲಿ ಹಾಕಿರಿ. ನಾನು ಅಲ್ಲಿಗೆ ವೀಡಿಯೋ ಮಾಡಬೇಕಾ, ಇನ್ ಕೇಸ್ ವೀಡಿಯೋ ಮಾಡಬೇಕು ಅಂದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಅಲ್ಲೇ ಕಮೆಂಟಲ್ಲೇ ನಾನು ಆನ್ಸರ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಡೂ ಲೈಕ್ ಇಟ್, ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಹ್ಯಾಪಿ ಡೇ, ಬಾಯ್ ಬಾಯ್.